ಚುನಾವಣೆ ಪ್ರಚಾರ ನಡೀತು. ಈ ಚುನಾವಣೆಯಲ್ಲಿ JDS BJP ಜೊತೆಗೆ ಸ್ಪರ್ಧೆ ಮಾಡಿದ್ರು. ಸ್ಪರ್ಧೆ ಮಾಡೋಕ್ಕಿಂತ ಮೊದಲೇ ಅವರು ತುಂಬ ಆಸೆ ಇಟ್ಕೊಂಡಿದ್ರು. ಸಿದ್ದರಾಮಯ್ಯವ್ರನ್ನ ಸುಳ್ಳನ್ನು ಸತ್ಯ ಮಾಡೋದ್ರ ಮುಖಾಂತರ ಒಂದು ರಾಜಕೀಯ ಪಿತೂರಿ ಮೂಲಕ ಸಿಲುಕಿಸಿ ಅವರ ವ್ಯಕ್ತಿತ್ವಕ್ಕೆ, ಅವರ ನಾಯಕತ್ವಕ್ಕೆ ಮಸಿ ಬಡಿದು ಜನರ ಆಶೀರ್ವಾದದಿಂದ ಆಯ್ಕೆಯಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಿ ಬೇಗ ಆತುರದಿಂದ ಮತ್ತೊಮ್ಮೆ ಆಪರೇಷನ್ ಕಮಲದ ಮುಖಾಂತರ ಸರ್ಕಾರ ರಚನೆ ಮಾಡ್ತಕ್ಕಂಥ ಉತ್ಸಾಹದಲ್ಲಿದ್ದರು. ಒಂದು ಮೂಡ ಸೈಟು, ಅವರೇನು ಮೂಡ ಸೈಟ್ಗಳನ್ನ ತಗೊಂಡಿರಲ್ಲ. ಅವರು 3 ಎಕರೆ 14 ಗುಂಟೆ ಜಮೀನು ಹೋಯಿತು. ಜಮೀನಿಗೆ ಪರ್ಯಾಯವಾಗಿ ಅವರ ಆಸ್ತಿ ಬಂತು. ಅವ್ರು ಕಳ್ಕೊಂಡಿರೋ ಆಸ್ತಿಗೆ ನಮಗೆ ಪರ್ಯಾಯವಾಗಿ ಕೊಡಿಯೋದಷ್ಟೇ ಸಬ್ಜೆಕ್ಟು. ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಆಗಲಿ, ಯಾರ ಪಾತ್ರ ಏನೂ ಇಲ್ಲ, ಯಾರು ಫೇವರ್ ಮಾಡೋದು ತೆಗೆದಿಲ್ಲ. ಈ ವಿಷಯವನ್ನು ಕೇಂದ್ರದಿಂದ ರಾಜಭವನದ ಮೂಲಕ ಒಂದು ಸಾಮಾನ್ಯನ ಅರ್ಜಿಯ ಮೇಲೆ ಇಷ್ಟೊಂದು ತಾರ್ಕಿಕ ಅಂತ ತಗೊಂಡು ಪಾದಯಾತ್ರೆ ಮಾಡಿದ್ರು. ಇಲ್ಲದೇ ಇರುವಂಥ ಸುಳ್ಳನ್ನೆಲ್ಲ ಬಿತ್ತರಿಸಿ ಸತ್ಯ ಮಾಡೋಕ್ಕೆ ನೋಡಿದ್ರು. ಸೊ ಈ ಚುನಾವಣೆಯಲ್ಲಿ ಅವರೆಲ್ಲ ವರ್ಕೌಟ್ ಮಾಡ್ತಾರೆ ಅಂತ ತಿಳ್ಕೊಂಡ್ರು. ಸೊ ಚುನಾವಣೆಯಲ್ಲಿ ಜನ ಯಾವುದಕ್ಕೂ ಮನ್ನಣೆ ಕೊಡಲಿಲ್ಲ. ಇವರ ರಾಜಕೀಯ ಸಿದ್ಧಾಂತ, ಸರ್ವಾಧಿಕಾರಿ ಪ್ರವೃತ್ತಿ, ಸುಳ್ಳನ್ನು ಸತ್ಯ ಮಾಡ್ತಕ್ಕಂಥ ರಾಜಕೀಯದ ಕೀಳು ಮಟ್ಟದ ನಡೆ ಈ ಚುನಾವಣೆಯಲ್ಲಿ ಜನ ಆಶೀರ್ವಾದ ಮಾಡಲಿಕ್ಕೆ ನಮ್ಮ 5 ಗ್ಯಾರಂಟಿಗಳು ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಎಲ್ಲ ಸಮುದಾಯಗಳಿಗೆ ಸಾಮಾನ್ಯ ಕನಿಷ್ಠವಾದಂಥ ಆದಾಯ ಬರೋ ರೀತಿಯಲ್ಲಿ 1,20,00,000 ಕುಟುಂಬಗಳಿಗೆ ಮಾಸಿಕ 5,000 ರೂಪಾಯಿ ವರಮಾನ ಬರತಕ್ಕಂಥ ತೀರ್ಮಾನ ಮಾಡಿದ್ದು ದೇಶದ ಇತಿಹಾಸದಲ್ಲಿ ಮೊದಲನೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ಸೊ ನಮ್ಮ ಆಡಳಿತ ಮತ್ತು ಗ್ಯಾರಂಟಿಗಳಿಗೆ ಬೆಂಬಲ ನೀಡಿ JDS BJPಯ ರಾಜಕೀಯ ಪಿತೂರಿ ಮತ್ತು ಕುತಂತ್ರವನ್ನು ಬಯಲಿಗಿಡಿದು ಈ 3 ಉಪಚುನಾವಣೆಯಲ್ಲಿ ನಾವು ನಿರೀಕ್ಷೆಗಿಂತ ಹೆಚ್ಚಾಗಿಯೇ ಜನ ಆಶೀರ್ವಾದ ಮಾಡಿ ನಮ್ಮ ಸರ್ಕಾರಕ್ಕೆ, ನಮ್ಮ ಪಕ್ಷಕ್ಕೆ ಬೆಂಬಲ ಆಶೀರ್ವಾದ ಕೊಟ್ಟಿದ್ದಾರೆ. ನಮಗೆ ಇನ್ನೂ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡೋಕ್ಕೆ ನಮಗೆ ಇನ್ನೂ ಶಕ್ತಿ, ಆಶೀರ್ವಾದವನ್ನು ಜನರು ಕೊಟ್ಟಿದ್ದಾರೆ. ಈ ಚುನಾವಣೆ ನೇರವಾಗಿ ವಿರೋಧ ಪಕ್ಷಗಳಿಗೆ ಉತ್ತರ ಏನು ಕೊಟ್ಟಿದೆ ಅಂದರೆ, ವಿರೋಧ ಪಕ್ಷವಾಗಿ ರಾಜ್ಯದ ಸಮಸ್ಯೆ, ಜನರ ಸಮಸ್ಯೆಗಳು, ಅಭಿವೃದ್ಧಿಗೆ ನೀವು ವಿರೋಧ ಪಕ್ಷವಾಗಿ ಸಲಹೆ ಕೊಡಿ, ರಚನಾತ್ಮಕವಾದಂಥ ಟೀಕೆ ಮಾಡಿ, ಇಲ್ಲ ಸಲ್ಲದ ಆರೋಪ ಮಾಡಬೇಡಿ, ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಮುಖಕ್ಕೆ ಮಸಿ ಬಡಿತಕ್ಕಂಥ, ವ್ಯಕ್ತಿತ್ವ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಈ ಒಂದು ಚುನಾವಣೆಯ ಸಾಧನೆ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಮತ್ತು ಕಾಂಗ್ರೆಸ್ನ ಎಲ್ಲ ಮಂತ್ರಿಗಳು, ಶಾಸಕರು, ಕಾರ್ಯಕರ್ತರ ಪರಿಶ್ರಮದಿಂದ ಜನ ಆಶೀರ್ವಾದ ಮಾಡಿದರೆ ಅದು ಹೆಮ್ಮೆ ಪಡ್ತಕ್ಕಂಥ ವಿಷಯ.